ಇದು ಸರ್, ನೋಡಿದ್ರೆ ಈಗ ಇಟ್ ಇಸ್ ಈ ಬಾರಾಮತಿ ಸಮ್ ಸಾರ್ಟ್ ಆಫ್ ಬಾರಾಮತಿ ಏರ್ಪೋರ್ಟ್ ಸಂಬಂಧಪಟ್ಟಂತೆ ಒಂದು ಆರೋಪ ಕೇಳಿಬರೋದು ಏನು ಗೊತ್ತಾ ಸರ್, ಅದು ಬಹಳ ದಿನಗಳಿಂದ ಇರತಕ್ಕಂಥ ಆರೋಪ. ಈ ಬಾರಾಮತಿ ಏರ್ಪೋರ್ಟಲ್ಲಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟೀಸ್ ಇದೆಯಲ್ಲ, ಇದು ಬಹಳ ಕಡಿಮೆ ಅಂತ. ಹಾಗಂತ ವಿಮಾನ ನೈಟ್ ಲ್ಯಾಂಡಿಂಗ್ ಆಗಿಲ್ಲ, ಆದರೆ ಒಂಥರ ಲ್ಯಾಕ್ ಆಫ್ ಫೆಸಿಲಿಟಿ ಇದೆ ಇಲ್ಲಿ. ಪ್ರಿಸಿಷನ್ ಅಪ್ರೋಚ್ ಫೆಸಿಲಿಟೀಸ್ ಕೂಡ ಇಲ್ಲಿ ಸರಿಯಾಗಿಲ್ಲ. ಆದ ಕಾರಣ ಲೋ ವಿಸಿಬಿಲಿಟಿ ಇದ್ದಾಗ, ಮಂಜು ಕವಿದಿದ್ದಾಗ, ಸರಿಯಾಗಿ ನಮಗೇನು ಕಾಣಿಸ್ತೇ ಇದ್ದಾಗ ಅಪಘಾತಗಳಾಗುವಂತಹ ಚಾನ್ಸಸ್ಸು, ಅಥವಾ ಇದು ಅಪಾಯಕಾರಿ ಏರ್ಪೋರ್ಟ್ ಅಂತ ಕೂಡ ಕರೀತಾರೆ. ಇದು ಹೇಗೆ ಸರ್ ಇದು? ಸರಿ, ಆ ತರ ಅಪಾಯಕಾರಿ ಅಂದ್ರೆ ಏನಂತಂದ್ರೆ, ಈಗ ಕ್ರಾಶ್ ಆದದಕ್ಕೆ ನಾವು ಅಪಾಯಕಾರಿ ಅಂತ ಹೇಳ್ತೀವಿ. ಇದಕ್ಕಿಂತ ಮೊದಲು ಒಂದು ಮೋರ್ ದನ್ 100 ಲ್ಯಾಂಡಿಂಗ್ ಆಗಿರ್ಬೇಕು. ಸೊ ದಟ್ ಇಸ್ ನಾಟ್ ಆಕ್ಚುಲಿ ಏನಂತಂದ್ರೆ ಅಪಾಯಕಾರಿ ಡೇಂಜರಸ್ ಕ್ಯಾಟಗರಿಯಲ್ಲಿ ಇಡಕ್ ಬರೋದಿಲ್ಲ. ಬಟ್ ಅಷ್ಟು ಏನಪ್ಪಾ ಅಂದ್ರೆ ಲ್ಯಾಂಡಿಂಗ್ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ದೆನ್ ಯುಡ್ ಆಫ್ ಫ್ಲೋನ್, ಯುಡ್ ಆಫ್ ಗಾನ್ ಟು. ಈಗ ಸ್ಪೆಷಲಿ ವೆನ್ ದೇ ಚೇಂಜ್ ದ ಏರ್ ಸ್ಟ್ರಿಪ್, ಇವತ್ತು ಬಾರಾಮತಿ ಬದಲು ನಾವು ಯಾವ ಮುಂಬೈದಲ್ಲಿ ಲ್ಯಾಂಡ್ ಮಾಡೋಣ ಅಥವಾ ಪಕ್ಕದಲ್ಲಿ ನಾಸಿಕ್ದಲ್ಲಿ ಲ್ಯಾಂಡ್ ಮಾಡೋಣ ಅಂತ ಸಮಯದಲ್ಲಿ ಯಾವಾಗ ಲ್ಯಾಂಡಿಂಗ್ ಮಾಡ್ತಾರಂತಂದ್ರೆ ಅದು ಏರ್ ಸ್ಟ್ರಿಪ್ ದಲ್ಲಿ ಪ್ರಾಬ್ಲಮ್ ಇರ್ತದೆ. ವಿಸಿಬಿಲಿಟಿ ಇರ್ಬೋದು, ಮಳೆ ಇರ್ಬೋದು, ಅಥವಾ ಅಬ್ಸ್ಟ್ರಕ್ಷನ್ ಇರ್ಬೋದು, ಏನಾದ್ರೂ ಆಕ್ಸಿಡೆಂಟ್ ಆಗಿರ್ಬೇಕು ರನ್ವೇದಲ್ಲಿ. ಅಂತ ಟೈಮ್ದಲ್ಲಿ ದೇ ಗೋ ಟು ದ ನೆಕ್ಸ್ಟ್ ಏರ್ ಫೀಲ್ಡ್. ಇಲ್ಲಿ ಅಂತದ್ದು ಏನಿಲ್ಲ. ವಿಸಿಬಿಲಿಟಿ ಆಫ್ 800 meters ಇಸ್ ನಾಟ್ ದಟ್ ಸೀರಿಯಸ್ ಇಶ್ಯೂ. ಬಟ್ ಇದು ಏರ್ಕ್ರಾಫ್ಟ್ ದಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರಬೇಕು. ಬಟ್ ಆಪರೇಟರ್ VSR ಕಂಪನಿ ಇದೆಯಲ್ಲ ಸರ್, ಆಪರೇಟರ್ VSR ಕಂಪನಿ ಇದೆಯಲ್ಲ, ಅವ್ರೇನ್ ಕ್ಲೈಮ್ ಮಾಡ್ತಾ ಇದ್ದಾರೆ, ಈ ವಿಮಾನ 100% ಸೇಫ್ ಇತ್ತು ಅಂತ ಅವ್ರು ಕ್ಲೈಮ್ ಮಾಡ್ತಿರೋ ಸರ್. 100%. ಬಹುಶಃ ವಿಮಾನ ತಯಾರಿಕಾ ಸಂಸ್ಥೆ ಕೂಡ 100% ನಾವು ಸರಿ ಇದೀವಿ ಅಂತ ಯಾರು ಕ್ಲೈಮ್ ಮಾಡಲ್ಲ. ಇದು ಪೈಲಟ್ಸ್ ಎರರ್ ಇರ್ತದ, ಕೆಲವೊಮ್ಮೆ ಪೈಲಟ್ಸ್ ಓವರ್ ಕಾನ್ಫಿಡೆನ್ಸ್ ಇರ್ತದ. ಸೊ ಇದು ಏನಂತಂದ್ರೆ ಐ ವಿಟ್ನೆಸಸ್ ಯಾವ ತರ ಕ್ರಾಶ್ ಹೆಂಗಾಯ್ತು ಏನಕಾಯ್ತು ಅವೆಲ್ಲ ನೋಡಿದ್ರೆ ದೇ ಆರ್ ಬೀನ್ ಚಾರ್ಟ್ ಟು ಡೆತ್. ಏರ್ಕ್ರಾಫ್ಟ್ ಕೂಡ ಅಬ್ಸಲ್ಯೂಟ್ಲಿ ಏನಂತಂದ್ರೆ ಕಂಪ್ಲೀಟ್ಲಿ ಎಲ್ಲ ಬಾಡಿನೇ ಚಾರ್ಡ್ ಆಗಿದೆ. ದಟ್ ಮೀನ್ಸ್ so it is very difficult to say anything now. So we have to wait for the report. But in any case, very unfortunate ಏನಂತಂದ್ರೆ ಒಂದು 3 ವರ್ಷದಲ್ಲಿ 3 VIP we have lost it. ಮತ್ತೆ ಇನ್ನೊಂದು ಕಡೆ ಈಗ ಐ ವಿಟ್ನೆಸ್ ಹೇಳ್ತಿರೋದು ಪ್ಲೇನ್ ಡಿಸೆಂಡೆಡ್ ರ್ಯಾಪಿಡ್ಲಿ ಅಂತ. ತುಂಬಾ ಶೀಘ್ರವಾಗಿ, ತುಂಬಾ ವೇಗವಾಗಿ ವಿಮಾನ ಕೆಳಗೆ ಬರಕ್ಕೆ ಶುರುವಾಗ್ಬಿಡ್ತು ಅಂತ. ದಟ್ ಇಸ್ ಕಾಲ್ಡ್ ಪವರ್ ಲಾಸ್ ಅಂತ ಹೇಳ್ತಾರೆ. ಪವರ್ ಲಾಸ್ ಆದಾಗ ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಪವರ್ ಲಾಸ್ ಅಂತಂದ್ರೆ ಈಗ ಜಸ್ಟ್ ಲೈಕ್ ಎಕ್ಸಲೇಟರ್ ನಿಮಗೆ ಕೊಡಕ್ ಆಗೋದಿಲ್ಲ. ಆ ಟೈಪ್ ಇಟ್ ವಿಲ್ ಫಾಲ್ ಲೈಕ್ ದಿಸ್ ಥಿಂಗ್. ಏನಂತಂದ್ರೆ ಸ್ಟೋನ್, ಆಸ್ ಇಫ್ ಸ್ಟೋನ್ ಈಸ್ ಫಾಲಿಂಗ್ ಅಂದ್ರೆ ಆ ಟೈಪ್ ಪವರ್ ಲಾಸ್ ಆದಾಗ ಏನು ಮಾಡಕ್ ಬರೋದಿಲ್ಲ ಅವ್ರಿಗೆ. ಜಸ್ಟ್ ಲೈಕ್ ಹೆಲಿಕಾಪ್ಟರ್ದಾಗನು ಪವರ್ ಲಾಸ್ ಆಗ್ತದ. ಪವರ್ ಸಿಗದಿಲ್ಲ, ಫುಲ್ ಪವರ್ ಸಿಗಲಿಲ್ಲಪ್ಪ ಅಂದ್ರೆ ದೆನ್ ಅಟ್ಲೀಸ್ಟ್ ಹೆಲಿಕಾಪ್ಟರ್ದಲ್ಲಿ ಏನಂತಂದ್ರೆ ಆಟೋ ರೊಟೇಷನ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದಿಷ್ಟು ಗ್ಲೈಡ್ ಮಾಡ್ಕೊಂಡು ಬೇರೆ ಇದಕ್ಕೆ ಹೋಗ್ಬೇಕು. ಬಟ್ ಫಿಕ್ಸ್ಡ್ ವಿಂಗ್ ಏರ್ಕ್ರಾಫ್ಟ್ ದಲ್ಲಿ ಪವರ್ ಲಾಸ್ ಆಯ್ತಂದ್ರೆ ಯು ಕೆನಾಟ್ ಡೂ ಎನಿಥಿಂಗ್. ಇಟ್ ವಿಲ್ ಫಾಲ್ ಲೈಕ್ ಎ ಸ್ಟೋನ್ ಓನ್ಲಿ. ಬೊಂಬಾರ್ಡಿಯರ್ ಲಿಯರ್ಜೆಟ್ 45 ಇದೆಯಲ್ಲ ಸರ್, ಬೊಂಬಾರ್ಡಿಯರ್ ಲಿಯರ್ಜೆಟ್ 45 ಇದೆಯಲ್ಲ, ಇದೇನು ಡಬಲ್ ಇಂಜಿನ್ ಅಂತ ಹೇಳ್ತಾರೆ ಸರ್. ಇದು ಡಬಲ್ ಇಂಜಿನ್ನು, ಇದೆಲ್ಲ ಎಂಜಿನ್ ಫೇಲ್ಯೂರ್ ಸಾಧ್ಯತೆ ಏಕಕಾಲಕ್ಕೆ. ಯಾಕಂದ್ರೆ ನಾನು ಏರ್ ಇಂಡಿಯಾ ಬಗ್ಗೆ ನಮ್ಗೆ ಆದಂಥ ಆಘಾತದಿಂದ ನಾವು ಇನ್ನೂ ಯಾರೂ ಆಚೆ ಬಂದಿಲ್ಲ. ಡಬಲ್ ಇಂಜಿನ್ಗಳಿರ್ತವೆ, 5-6 ವಿಚಾರಗಳು ಏಕಕಾಲದಲ್ಲಿ ಫೇಲ್ಯೂರ್ ಆದಾಗ ಮಾತ್ರ ಒಂದು ವಿಮಾನ ಆ ಥರ ಬೀಳಕ್ಕೆ ಸಾಧ್ಯ ಅಂತೇಳಿ. ಅಲ್ಲೂ ಅಷ್ಟೇ ಪಾಪ ಏರ್ಪೋರ್ಟ್ ಸ್ವಲ್ಪ ಹೊತ್ತಷ್ಟೇ ಆಗಿತ್ತು ಟೇಕ್ ಆಫ್ ಆಗಿ, ಇದ್ದಕ್ಕಿದ್ದಂತೆ ಅದ್ರದ್ದು ಏನೇನೋ ಯಾವ್ಯಾವುದೂ ವರ್ಕ್ ಆಗಲಿಲ್ಲ. ಏನೋ ಇದೊಂದು ವರ್ಕ್ ಆಗಿ ಇನ್ನೊಂದು ವರ್ಕ್ ಆಗುತ್ತೆ, ಅದಾಗಿಲ್ಲ ಇನ್ನೊಂದು ವರ್ಕ್ ಆಗುತ್ತೆ ಅಂತ ಅಂದುಕೊಂಡಿದ್ದ ಕಾಲಘಟ್ಟದಲ್ಲಿ 6 ಸಿಸ್ಟಮಲ್ಲಿ ಫೇಲ್ ಆಯಿತು ಅಂತ ಹೇಳಿ. ಈ ಥರದ್ದು ಹೇಗೆ ಸರ್ ಲೇಯರ್ ಜೆಟ್ 45 ವಿಚಾರದಲ್ಲಿ? ಈಗ ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಈಗ ಒಂದು ರೌಂಡ್ ತಗೊಂಡು 2ನೇ ರೌಂಡ್ ಲ್ಯಾಂಡಿಂಗ್ ಅಟೆಂಪ್ಟ್ ಪೈಲಟ್ ಮಾಡಿದ್ರಪ್ಪ ಅಂತಂದ್ರೆ, ಸೊ ವಾಟ್ ಎವರ್ ದೇ ಹ್ಯಾವ್ ಸ್ಪೋಕನ್ ಟು ದ ATC ಅದೆಲ್ಲ ರೆಕಾರ್ಡ್ ಆಗಿರುತ್ತೆ. ಏರ್ಕ್ರಾಫ್ಟ್ ದಲ್ಲಿ ಏನಾದರೂ ಇದಿದೆಯೋ ಅಥವಾ ಏನಂತಂದ್ರೆ ಈಗ ಕೆಲವೊಂದು ಟೈಮ್ ಲ್ಯಾಂಡಿಂಗ್ ಗೇರ್ದು ಪ್ರಾಬ್ಲಮ್ ಇತ್ತಂದ್ರೆ ಜಸ್ಟ್ ಒಂದು ರೌಂಡ್ ಹೊಡೆದ ನಂತರ ಲ್ಯಾಂಡಿಂಗ್ ಗೇರ್ ಅಟ್ಲೀಸ್ಟ್ ಕರೆಕ್ಟ್ ಆಯ್ತಪ್ಪ ಅಂದ್ರೆ ದೆನ್ ಇಟ್ ಕ್ಯಾನ್ ಲ್ಯಾಂಡ್ ಅಂತ ತಿಳ್ಕೊಂಡು. ಬಟ್ ಎಕ್ಸಾಕ್ಟ್ಲಿ ಹಿ ಹ್ಯಾಸ್ ಗಿವನ್ ಎ ಮೇಡ್ ಕಾಲ್ ಅಂದ್ರೆ ಡಿಸ್ಟ್ರೆಸ್ ಕಾಲ್ ಕೊಟ್ಟಿದ್ದಾರೆ ಪೈಲಟ್. ಬಟ್ ನಾನು ತಿಳಿದ ಮಟ್ಟಿಗೆ ಸಿ ವಾಟ್ ದೇ ಹ್ಯಾವ್ ಸ್ಪೋಕನ್ ಟು ಈಚ್ ಅದರ್, ದ 2 ಪೈಲಟ್ಸ್ ಆಗಲಿ, ಪೈಲಟ್ ಟು ATC, ಆ ಕಮ್ಯುನಿಕೇಶನ್ ಏನಾಗಿದೆ ಅಂತಂದ್ರೆ ಎಕ್ಸಾಕ್ಟ್ ರೀಸನ್ ಅಲ್ಲಿ ಗೊತ್ತಾಗ್ತದೆ. ಕೆಲವೊಮ್ಮೆ ಸಬಟಾಸ್ ದಾಗ ಏನಾಗ್ತದೆ ಹೇಳಕ್ ಬರೋದಿಲ್ಲ. ಬಟ್ ಇದು ಸಡನ್ ಆಗಿ ಇಟ್ ಇಸ್ ವೆರಿ ಪ್ರಿಮ್ಯಾಚರ್ ಟು ಕಮೆಂಟ್. ಯಾಕಂದ್ರೆ ಎಕ್ಸಾಕ್ಟ್ಲಿ ಆ ರಿಪೋರ್ಟ್ ಏನ್ ಹೇಳ್ತದೆ, ಇನ್ವೆಸ್ಟಿಗೇಷನ್ ಟೀಮ್ ಏನ್ ಕಾಣ್ತಾರ ಅದನ್ನ ನೋಡ್ಬೇಕು.